ಮತ್ತು ಎಷ್ಟೋ ಜನ ಹಿಂದೂ ಕಾರ್ಯಕರ್ತರ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ. ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಕಾರ್ಯಕರ್ತರು ಸಾಯ್ತಾನೆ ಇರ್ತಾರೆ. ಹಾಯ್ ಹಲೋ ನಮಸ್ಕಾರ, ಸುಸ್ವಾಗತ ನಮ್ಮ ಮತ್ತೊಂದು ಹೊಸ ವಿಡಿಯೋಗೆ. ನಾವು ಇವತ್ತು ಎದ್ದು ಕ್ಯಾಸಿ ರೆಡಿಯಾಗಿ ಸೀದಾ ಹೊಂಟೀವಿ ವಿಡಿಯೋ ಶೂಟ್ ಮಾಡೋಕ್ಕೆ. ಅದು ಹಿಂದೂ ಕಾರ್ಯಕರ್ತರ ಅವ್ರದ್ದು ವಿಡಿಯೋ ಶೂಟ್ ಮಾಡೋಕೆ ಹೊಂಟೀವಿ. ಅದಕ್ಕೋಸ್ಕರ ಈಗ ನಾವು ಹೊಂಟೀವಿ ಕ್ಯಾಮ್ರಾ ತೊಗೊಳಕ್ಕೆ. ಕ್ಯಾಮ್ರಾ ತೊಗೋಬೇಕಾದ್ರೆ ಫುಲ್ ಜಾಲಿಯಾಗಿ ಹೋಗ್ಬೇಕಂತ, ಅದಕ್ಕೋಸ್ಕರ ಫುಲ್ ಎನರ್ಜಿಟಿಕ್ ಆಗಿ ಫುಲ್ ಹ್ಯಾಪಿಯಾಗಿ ಹೋಗ್ತೀವಿ. ಕ್ಯಾಮ್ರಾ ತೊಗೊಂಡ್ಕೆ ಸೀದಾ ಬರೋಣಂತ್ರಿ. ಮೊದಲು ಈಗ ನಾವು ಕ್ಯಾಮ್ರಾ ತೊಗೊಳಕ್ಕೆ ಅಂತೇಳಿ ಕ್ಯಾಮ್ರಾ ಶಾಪಿಗೆ ಬಂದೀವಿ. ನೋಡ್ರಿ ಒಂದು ಕ್ಯಾಮ್ರಾ ತೊಗೊಂಡ್ಬರೋದು ಮೊದಲು ಶೂಟ್ ಮಾಡೋಕ್ಕೆ ಕ್ಯಾಮ್ರಾ ಬೇಕಲ್ಲ, ಹಂಗಾಗಿ ಇಲ್ಲೇ ಕ್ಯಾಮ್ರಾ ಸಿಗ್ತೈತಿ. ಗಾಯ್ಸ್, ನಮ್ಮ ರೈಡ್ ಶೂಟ್ ಆಗೋದು ಇಲ್ಲಿಂತ್ರ ನಮ್ಮ ರೈಡ್ ಸ್ಟಾರ್ಟ್ ಆಗ್ತೈತಿ. ನಾನು ರವಿ ಯಾರೋ ಈ ಸೈಡ್ ನಮ್ಮ ಉತ್ತರ ಕರ್ನಾಟಕ ಸೈಡ್ ಏನಾರು ಹೋಗ್ಬೇಕಂದ್ರೆ ನಮ್ಮದು ಶೂಟ್ ಏನಿದೆ ಮೀಟ್ ಪ್ಲೇಸ್ ಅದೇ ಹೌದು. ಮತ್ತು ಆ ಕಡೆ ಏನಾರು ಹೋಗ್ಬೇಕಾದ್ರೆ ನಮ್ಮ KPT ನಮ್ಮ ಪ್ಲೇಸ್ ಇದೆ. KPT ಮತ್ತು ಈ ಕಡೆ ಟೋಟಲ್ 2 ಪ್ಲೇಸ್ ಅದ ನಮ್ಮ ಮಂಗಳೂರಿನಾಗ. ಈ ಕಡೆ ಹೋಗ್ಬೇಕಾದ್ರೆ ಈ ಪ್ಲೇಸ್, ಆ ಕಡೆ ಹೋಗ್ಬೇಕಾದ್ರೆ ಆ ಪ್ಲೇಸ್. ಸೆಲ್ಫಿ ಹಂಗಲ್ಲ. ನಮ್ಮ ಮಂಗಳೂರಿನಾಗ ಏನು ಚಟ ಬಿಟ್ಟೈತೆ ಇಲ್ಲ ಗೊತ್ತಿಲ್ಲ ರೋಡ್ ಮಾಡೋರಿಗೆ. ಯಾಕಪ್ಪ ಅಂತ ಹೇಳಿದ್ರೆ ಒಂದೊಂದು ಪ್ಯಾಚ್ ವರ್ಕ್ ರೋಡ್ ಮಾಡ್ತಾರೆ. ಹೆಂಗೆ ಮಾಡ್ತಾರೆ ಅಂದ್ರೆ ಈ ಥರ ಮಾಡ್ತಾರೆ. ಜಸ್ಟ್ ಪ್ಯಾಚ್ ಅಷ್ಟು ಹಾಕ್ತಾರೆ. ಅದನ್ನು ಹಾಕೋ ಬದಲಿ ಯಾಕಂದ್ರೆ ಈಗ ನಾರ್ಮಲ್ ಆಗಿ ಸ್ಪೀಡಾಗಿ ಇರ್ತೀವಿ ಗಾಡಿ. ರೋಡ್ ಮಾಡೋರು ಗಾಡಿ ಅಂತ ಹೇಳಿದ್ರೆ ಸಿಂಹಾಸನ ಸ್ಪೀಡಾಗಿ ಹೋಗ್ತಾ ಇದ್ದೀವಿ. ಆ ರೋಡ್ ಮುಗಿಯೋಷ್ಟೊತ್ತಿಗೆ ಹಿಂದಿರ್ತೈತೆ. ಅದಕ್ಕೋಸ್ಕರ ಹೇಳೋದು ಮಾಡ್ತಾರೆ ಫುಲ್ ರೋಡ್ ಮಾಡಿ ಅರ್ಧ ಮಾಡ್ತಾ ರೋಡ್ ಹತ್ರ ಮಾಡೋಕ್ಕೆ ಹೋಗ್ಬೇಡ್ರಿ. ಗಾಯ್ಸ್, ನಾವು ಫೈನಲಿ ರೀಚ್ ಆಗಬೇಕಾಗಿರೋ ಜಾಗಕ್ಕೆ ರೀಚ್ ಆದ್ವಿ. ಈಗ ನಾವೊಂದು ಅಂಗಿ ಯಾಕಂದ್ರೆ ಅಲ್ಲೇ ಹೋಗಿಲ್ಲ ಅಂತ ಹೇಳಿದ್ರೆ ಇಲ್ಲಿ ಅಂಗಡಿಗೆ ಬಂದಕ್ಕೆ ನಮ್ಮ ಕಾರ್ಯವನ್ನು ಮುಗಿಸ್ಕೊಂಡು ಸೀದಾ ದೇವಸ್ಥಾನಕ್ಕೆ ಹೋಗ್ಬಿಡೋಣ ಅಂತೇಳಿ. ಯಾಕಂದ್ರೆ ಒಂದ್ಸಲ ಶೂಟಿಂಗ್ ಹೆಜ್ಜೆ ಇಟ್ಟ ಮೇಲೆ ನಾವು ಎಷ್ಟು ಬ್ಯುಸಿ ಆಗ್ತೇವೆ ಅನ್ನೋದು ನಮ್ಗೆ ಗೊತ್ತಿರಂಗಿಲ್ಲ. ಹಂಗಾಗಿ ನಮ್ಮ ಕಾರ್ಯವನ್ನು ಎಲ್ಲ ಮುಗಿಸ್ಕೊಂಡು ಅದು ಯಾವುದೋ ಡೈಲಾಗ್ ಹೇಳ್ತೇನೆ ಅಂತೆಲ್ಲ ಹೇಳೋಣ. ಹಾಕಂಗಿಲ್ಲ ಹೇಳೋದನ್ನ ಯಾಡಾದ್ರು ನಮ್ಮ ಮುಲಿ ಒಂದು ಒಳ್ಳೆ ಡೈಲಾಗ್ ಹೇಳ್ತೀನಿ ಹೇಳ. ನೋಡಬಿ, ಸಂಬಂಧಿಕರು ಸಂಪಾದನೆಗೆ ಬೆಲೆ ಕೊಡ್ತಾರೆ, ಆದರೆ ಸ್ನೇಹಿತರು ಸಂಬಂಧಕ್ಕೆ ಬೆಲೆ ಕೊಡ್ತಾರೆ. ಎಸ್ ಗೈಸ್, ನಾವು ಶೂಟಿಂಗ್ ಬರಬೇಕಾಗಿರೋ ಪ್ಲೇಸಿಗೆ ಬಂದಿವಿ. ಇದೇ ಟೆಂಪಲ್. ನಾವು ಯಾವತ್ತಾದ್ರೂ ರೋಡ್ ಮೇಲೆ ಹೋಗ್ಬೇಕಾದ್ರೆ ಊರ ಕಡೆ ನೋಡ್ಕೊಂಡು ಹೋಗ್ತಿದ್ದೆ. ಫಸ್ಟ್ ಟೈಮ್ ಈ ಟೆಂಪಲ್ ಒಳಗಡೆ ಎಂಟ್ರಿ ಕೊಡೋಕೆ ನಾವು ಭತ್ತ ಬೆಳೆಸಿರುವ ಬಪ್ಪನಾಥ ಟೆಂಪಲ್ಗೆ ಸ್ವಾಗತ. ನಿಮಗೆ ಸ್ವಾಗತ. ರೈನ್ಸ್ಗಳನ್ನು ಏನು ಅಣ್ಣಗಳನ್ನು ಏನು ಗೊತ್ತಾಗಿಲ್ಲ ಏನು ಅನ್ನೋದಂತೇಳಿ ಅಲ್ಲಿ ಅವರಿಗೆ ಕೇಳೋದು. ನಡ್ರಿ ಗಾಯ್ಸ್, ಇವರು ಬೈಂದೂರ್ದವ್ರು, ನಮ್ಮ ಕುಂದಾಪುರ ಸೈಡ್. ಅಣ್ಣ ನಿಮ್ಮ ಹೆಸರು? ಸುನೀಲ್ ಶೆಟ್ಟಿ ಅಂತ. ಹೊರಗೆ ಸ್ವಲ್ಪ ಬೇಸರ ಇದೆ ಎಲ್ಲರಿಗೂ. ಬೇಸರ ಏನಂತ ಹೇಳಿದ್ರೆ ಸರಿಯಾಗಿ ಹಿಂದುತ್ವಕ್ಕೋಸ್ಕರ ಕೆಲಸ ಮಾಡ್ತಾ ಇಲ್ಲ. ಅಂದರೆ ಅಧಿಕಾರಕ್ಕೆ ಬರ್ತಾರೆ, ಅಧಿಕಾರಕ್ಕೆ ಬಂದ ಮೇಲೆ ಕಾರ್ಯಕರ್ತರು ಸಾಯ್ತಾನೆ ಇರ್ತಾರೆ. ಇವ್ರು ನೋಡ್ಕೊಂಡು ಸುಮ್ಮನೆ ಇದ್ಬಿಡ್ತಾರೆ. ಜೊತೆಗೆ ಯಾರನ್ನೂ ಜೋಡಿಸ್ಕೊಂಡು ಕೆಲಸ ಮಾಡಲ್ಲ. ಇವತ್ತು ಎಷ್ಟೋ ಜನ ಹಿಂದೂ ಕಾರ್ಯಕರ್ತರ ಮನೆಯಲ್ಲಿ ಊಟಕ್ಕೆ ಗತಿ ಇಲ್ಲ. ನಮ್ಮ ಬೈಂದೂರು, ಇದು ಉಡುಪಿ ಮತ್ತು ಮಂಗಳೂರು ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ವಿಧಾನಸಭಾ ಕ್ಷೇತ್ರ ಅತಿ ಹೆಚ್ಚು MLAಗಳಿರೋದು BJP MLAಗಳು. ಏನು ಮಾಡ್ತಾ ಇದ್ದಾರೆ? ಏನೂ ಮಾಡ್ತಾ ಇಲ್ಲ. ಸತ್ತೋದ ಮೇಲೆ ಅವರ ಹೆಣದ ಮೇಲೆ ರಾಜಕೀಯ ಮಾಡ್ತಾರೆ. ಅವ್ರು ಸತ್ತೋಗ್ಬಿಟ್ರು ಹಾಗೆ ಹಿಂಗೆ ಅಂತ ಸ್ವಲ್ಪ ನ್ಯೂಸ್ ಚಾನಲ್ಗಳ ಮುಂದೆ ಬಿಲ್ಡಪ್ ತೊಗೋತಾರೆ. ನಾನು 20 ಲಕ್ಷ ಕೊಡ್ತೀನಿ, 25 ಲಕ್ಷ ಕೊಡ್ತೀನಿ ಅಂತ ಹೇಳ್ತಾರೆ. ಏನು ಪ್ರಯೋಜನ ಹೇಳಿ? ಕರೆಕ್ಟ್ ಅಲ್ವಾ? ಸೊ ಆ ರೀತಿಯ ಒಂದು ಸಂಸ್ಕೃತಿ BJPಯಲ್ಲಿದೆ. ಅದೊಂದು ಸ್ವಲ್ಪ ಸಮಸ್ಯೆಗಳಿದೆ, ಇಲ್ಲ ಅಂತ ಹೇಳಲ್ಲ. ಜಾಸ್ತಿ ಅದ್ರ ಬಗ್ಗೆ ಮಾತಾಡಿದ್ರೆ ಹಿಂದೂ ವಿರೋಧಿ ಅಂತ ಹೇಳ್ತಾರೆ. ಸೊ ಅದರಿಂದ ಸುಮ್ಮನೆ ಇರಬೇಕಷ್ಟೇ. ಈಗ ನಾವು ಸೇರಿರೋದು ಯಾವುದಕ್ಕೆ ಎಲ್ಲರೂ
ಅದೊಂದು ಸೇರಿರೋ ವಿಚಾರ ಏನಂತ ಹೇಳಿದ್ರೆ ಇವತ್ತು ನಮ್ಮ ಸಮಾಜದಲ್ಲಿ ವೈರುಧ್ಯ ಅನ್ನೋದು ಜಾಸ್ತಿ ಆಗ್ಬಿಟ್ಟಿದೆ. ಇನ್ನೊಂದು ಏನಂತ ಹೇಳಿದ್ರೆ ನಮ್ಮಲ್ಲಿ ಒಂದು ಬಾಂಧವ್ಯ ಇಲ್ಲ. ಹಿಂದೂ ಸಮಾಜದಲ್ಲಿ ಒಬ್ರು ನೋಡಿದ್ರೆ ಒಬ್ರಿಗೆ ಆಗಲ್ಲ, ಜಾತಿ ವ್ಯವಸ್ಥೆ ಜಾಸ್ತಿ ಆಗ್ಬಿಟ್ಟಿದೆ. ನೀವು ಮುಸ್ಲಿಮ್ರು ನೋಡಿ, ಅವರು ಶುಕ್ರವಾರ ಎಷ್ಟೇ ಬ್ಯುಸಿ ಇರಲಿ, ಎಷ್ಟೇ ದೊಡ್ಡ ಕಾರ್ಯಕ್ರಮ ಇರಲಿ, ಎಲ್ಲ ಬಿಟ್ಬಿಟ್ಟು ನಮಾಜಿಗೆ ಬಂದು ಕೂರ್ತಾರಲ್ಲಿ. ಅವರ ಗುರುಗಳ ಮುಂದೆ ಅಲ್ಲಿ ನಮಾಜ್ ಮಾಡ್ತಾರೆ, ಮಸೀದಿಯಲ್ಲಿ ಡಿಸ್ಕಷನ್ ಮಾಡ್ತಾರೆ. ಅವರ ಧರ್ಮ, ಅವರ ವಿಚಾರಧಾರೆಗಳು, ಅವರ ಸಿದ್ಧಾಂತದ ಬಗ್ಗೆ ಎಲ್ಲ ಡಿಸ್ಕಷನ್ ಆದಾಗ ಅವರ ಬಾಂಧವ್ಯ, ಅವರ ರಿಲೇಷನ್ಶಿಪ್, ಅವರ ಒಗ್ಗಟ್ಟು ಎಲ್ಲನೂ ಕೂಡ ಜಾಸ್ತಿ ಆಗುತ್ತೆ. ಆದರೆ ನಮ್ಮ ಹಿಂದೂ ಸಮಾಜದಲ್ಲಿ ಏನಾಗ್ಬಿಟ್ಟಿದೆ ಅಂತ ಹೇಳಿದ್ರೆ, ಒಂದು ಕಾರ್ಯಕ್ರಮಕ್ಕೆ ನಾವು ಒಬ್ಬರನ್ನ ಕರೆದ್ರೆ ಅವ್ರು ಬರೋದಿಲ್ಲ. ಅವ್ರಿಗೆ 1 ವೀಕ್ ಮುಂಚೆ ಹೇಳಿದ್ರು ಕೂಡ ಬರಲ್ಲ. ಸೊ ಇದೊಂದು ಒಗ್ಗಟ್ಟಿನ ಕೊರತೆಯಿಂದ ಇವತ್ತು ಹಿಂದೂ ಸಮಾಜ ಈ ರೀತಿಯ ಒಂದು ಒಡೆದು ಹೋಗ್ಲಿಕ್ಕೆ ಕಾರಣ ಅಂತ ಹೇಳ್ಬೋದು ಅಷ್ಟೇ. ಸೊ ಉದ್ದೇಶ ಏನಂತ ಹೇಳಿದ್ರೆ, ಇವತ್ತಿನ ಸಂಘಟನೆಗಳೆಲ್ಲ ಹೆಂಗಂತ ಹೇಳಿದ್ರೆ ಬರೀ ಮೇಲ್ಗಡೆದು ಮನೆ ಕ್ರ್ಯಾಕ್ ಆಗಿರೋದು ಮಾತ್ರ, ಗೋಡೆಗಳು ಕ್ರ್ಯಾಕ್ ಆಗಿರೋದು ಮಾತ್ರ ನೋಡ್ತಾ ಇದೆ. ಆದರೆ ಅಡಿಪಾಯ ಇದೆಯಲ್ಲ, ಅದು ಒಡೆದು ಹೋಗಿರೋದು ಯಾರಿಗೂ ಕಾಣಿಸ್ತಾ ಇಲ್ಲ. ಸೊ ಒಂದು ಬೈಠಕ್ಕು, ಒಂದು ಸಭೆ, ಅದು ಬರೀ ಸಭೆಗೆ ಮಾತ್ರ ಆಗಿರಬಾರ್ದು, ಅದರಿಂದ ಬದಲಾವಣೆ ಆಗಬೇಕು ಸಮಾಜಕ್ಕೋಸ್ಕರ. ಸೊ ಈ ಒಂದು ಉದ್ದೇಶದಿಂದ ಈ ಬೈಠಕ್ನ ಆಯೋಜನೆ ಮಾಡಿರೋದು. ಸೊ ಇವಾಗ ಬೈಠಕ್ಕೆಲ್ಲ ಆದಮೇಲೆ ಒಂದು ಡಿಸಿಷನ್ ತೊಗೊಳ್ತೀವಿ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ. ಸೊ ಆ ಥರ ನಂಬರ್ ಗೊತ್ತಿಲ್ಲ ಯಾಕಲ್ಲ ನಂಬರ್ ಗೊತ್ತಿಲ್ಲ. ಬರ್ತೀವಿ ಅಂದ್ರೆ ಬರ್ತೀವಿ, ಬರಲ್ಲ ಅಂದ್ರೆ ಬರಲ್ಲ. ಅದೇ ನೋಡಿದ್ರೆ ಇವರು ಭರತ್ ಸ್ವಲ್ಪ ಬರ್ತೀವಿ ಅಂದ್ರೆ ಟೀಮ್ ಚೆನ್ನಾಗಿದೆ. ಈ ವಿಡಿಯೋ ಪ್ಲೇ ಆಯಿತು. ಪ್ಲೇ ಆದಲ್ಲ ಒಬ್ಬ ವ್ಯಕ್ತಿನ ನೀವು ನೋಡಿದ್ರಿ, ಅವ್ರ ಹೆಸರು ಪ್ರೇಮ್ ಪೊರಳಿ ಅಂತ. ಸತತ 12 ವರ್ಷ ಆಗಿದೆ ಅಖಂಡ ಹಿಂದೂ ರಾಷ್ಟ್ರಕ್ಕೋಸ್ಕರ ಚಪ್ಪಲಿ ಹಾಕೋದನ್ನು ಬಿಟ್ಟು, ಮತ್ತು ಪ್ಯಾಂಟ್ ಹಾಕೋದನ್ನು ಬಿಟ್ಟು, ಅಖಂಡ ಹಿಂದೂ ರಾಷ್ಟ್ರಕ್ಕೋಸ್ಕರ ಒಬ್ಬ ವ್ಯಕ್ತಿ 12 ವರ್ಷದಿಂದ ಕಾದು ಕೂತಿದ್ದಾರೆ. ಆದರೆ ಇವತ್ತಿನ ಯಂಗ್ಸ್ಟರ್ಸ್ಗಳು ಬರೀ ಪಬ್ಬು, ಬಾರು, ರೆಸ್ಟೋರೆಂಟು, ಹುಡುಗಿಯರಿಂದ ಹೋಗೋದು, ಅದ್ರ ಹಿಂದ್ಗಡೆ ಹೋಗಿದೆ. ಸೊ ಇಂಥ ಹಿಂದುತ್ವವಾದಿಗಳು ಇನ್ನು ತುಂಬ ಜನ ಇದ್ದಾರೆ. ನೀವು ಯೋಚನೆ ಮಾಡಿ, ನಾವು ಒಂದು 2 ಕಿಲೋಮೀಟ್ರು ಚಪ್ಪಲಿಯಲ್ಲೇ ನಡ್ಕೊಂಡು ಹೋಗೋಕ್ಕೆ ನಾವು ಹಿಂಸೆ ಪಡ್ತೀವಿ. ಆದರೆ ಆ ವ್ಯಕ್ತಿ 12 ವರ್ಷದಿಂದ ಪ್ಯಾಂಟ್ ಹಾಕೋದು ಬಿಟ್ಟಿದ್ದಾರೆ, ಬರೀ ಕೇಸರಿ ಪಂಚೆ ಉಡ್ಕೊಂಡು 12 ವರ್ಷದಿಂದ ಚಪ್ಪಲಿ ಹಾಕ್ದೇ ನಡೆದಾಡೋಕ್ಕೆ ಎಷ್ಟು ಸ್ಟ್ರಗಲ್ ಇದೆ ಯೋಚನೆ ಮಾಡಿ. ಸೊ ನಾನು ಈ ಸ್ಯಾಂಪಲ್ ನಿಮಗೊಂದು ಎಕ್ಸಾಂಪಲ್ ಯಾಕೆ ಕೊಟ್ಟೆ ಅಂತ ಹೇಳಿದ್ರೆ, ಬದಲಾವಣೆ ಆಗಬೇಕು, ಸಮಾಜ ಬದಲಾವಣೆ ಆಗಬೇಕು. ದಯವಿಟ್ಟು ಎಲ್ಲರೂ ಬದಲಾವಣೆ ಆಗಿ ಹಿಂದುತ್ವದ ವಿಚಾರಧಾರೆಯಲ್ಲಿ ಎಲ್ಲರೂ ಮುನ್ನುಗ್ಗಿ ಅಂತ ಹೇಳ್ಕೊಂಡು ಸಮಸ್ತ ಹಿಂದೂ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್, ಜೈ ಹಿಂದೂ ರಾಷ್ಟ್ರ. ಗೈಸ್, ನಾವು ಬಂದಿರೋ ಟೆಂಪಲ್ ಮುಂದೆ ಯಾವ ಥರ ಅದಾರ ಅಂದ್ರೆ ಜನ ತೋರಿಸಿ ನೋಡ್ರಿ. ಇಲ್ಲೇ ಐತಿ ಟೆಂಪಲ್ ಮುಂದೆ ಬರಬೇಕಾದ್ರೆ ಇಲ್ಲೇ ಪ್ಯಾಂಪರ್ಸ್ ಹೋಗ್ತಾರೆ. ಇಲ್ಲ, ಇದು ನಮ್ಮ ಮಂಗಳೂರಿನಾಗಿರೋದು. ಪಾನಿಪುರಿ ತಿನ್ನೋಣ ಬರ್ರಿ. ನಮ್ಮ ಭಯ ಪಾನಿಪುರಿ ಅಲ್ಲ, ಬೇರ್ಪುರಿ ಮಾಡತಾನ. ನಮ್ಮ ಹುಡುಗ ಫುಲ್ಲ ಮಸಾಲೆ ಪೂರಿ ತಿನ್ನಕ್ಕೆ ರೆಡಿ ಆಗ್ಯಾನ. ಶೂಟ್ ಅದ್ರ ಮುಗಿಸ್ಕೊಂಡು ಬಂದಾಗೈತಿ. ಈಗ ಇನ್ನೊಂದು ಶೂಟಿಗೋಸ್ಕರ 4 ಗಂಟೆ ಮಟ್ಟ ವೇಟ್ ಮಾಡಿದ್ದೀವಿ. ಅವ ಮಾತ್ರ ಬರಲಿಲ್ಲಲ್ಲ, ಅವೆಲ್ಲದ ಅನ್ನೋದು ಗೊತ್ತಿಲ್ಲ. ಅದಕ್ಕೆ ಈಗ ಫೋನ್ ತೆಗಿಯಾಗತ್ತಿಲ್ಲ. ಏನು ಮಾಡೋದು ಗಾಯ್ಸ್, ಬಾಕಿ ಗಾಯ್ಸ್, ಅದೆಂತ ಮಾಡೋಕ್ಕಾಗಂಗಿಲ್ಲ. ಲೆಟ್ಸ್ ಗೋ. ಮಸ್ತ್ ಐತೆ ಸೌಂಡ್. ಭಯ ಕರೆಕೊಂಡಿ ನೋಡ್ರಿ ಹೆಂಗೆ ಕಾಣತ್ತಿದೆ ಅಂತೇಳಿ. ಪ್ಯಾಂಟ್ ಮಸ್ತ್ ಕಾಣತ್ತಡಿ ಮೇಲೆ. ಮುನ್ನಾವ MBBS ನೋಡಿಲ್ಲ ಅಂತವ. ಎಂತ ಯಾರಿಗೂ ಹುಟ್ಟಿ ಯಾರಿಗೆ ಬಂದು ಕಾಡ್ತಾರೆ. ಬೇರೆ ರಾಜ್ಯದವ್ರಿಗೆ ಹುಟ್ಟಿ ಕರ್ನಾಟಕದವ್ರಿಗೆ ಬಂದು ಕಾಡ್ತಾರೆ. ಸೊಳ ಮಕ್ಕಳು ಏನು ಮಾಡೋದು. ಅವ್ರಪ್ಪಗೆ ಹುಟ್ಟಿ ಕೇಶ ಅವ್ರಪ್ಪಗೆ ಕಾಡೋದು ಬಿಟ್ಟು ಇಲ್ಲ ನಮ್ಮಪ್ಪಗೆ ಬಂದು ಕಾಡ್ತಾರೆ ಚೋರಿ ಮಕ್ಕಳು. ಜೈ ಕರ್ನಾಟಕ, ಜೈ ನಮ್ಮ ಭಾರತ.